ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ ಪ್ರಧಾನಿಯಿಂದ ಬೆಂಬಲ ವ್ಯಕ್ತವಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಬೆಂಬಲವನ್ನ ಸೂಚಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆನ್ನಿಗೆ ನಿಂತಿದ್ದಾರೆ. ಆದರೆ ಲೆಬನಾನ್ಗೆ ಇದು ಅನ್ವಯಿಸಲ್ಲ ಅಂತ ನೇತನ್ಯಾಹು ಹೇಳಿದ್ದಾರೆ. ಕದನ ವಿರಾಮ ಇರಾನ್ ಮೇಲಿನ ದಾಳಿಗೆ ಮಾತ್ರ ಅನ್ವಯ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಆಕ್ಟಿವ್ ಆಗಿದೆ. ಹೀಗಾಗಿ ಲೆಬನಾನ್ಗೆ ಕದನ ವಿರಾಮ ಅನ್ವಯಿಸೋದಿಲ್ಲ. ಇದು ಬೆಂಜಮಿನ್ ನೇತನ್ಯಾಹು ಹೇಳಿಕೆ. ಪಾಕ್ ಪ್ರಧಾನಿ ಲೆಬನಾನ್ ಸೇರಿ ಎಲ್ಲೆಡೆ ಅನ್ವಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವ್ಯತಿರಿಕ್ತ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇಲ್ಲ, ಇದು ಕದನ ವಿರಾಮ ಇದೆಯಲ್ಲ, ಇದು ಕೇವಲ ಇರಾನ್ಗೆ ಮಾತ್ರ ಅಂತ ನೇತನ್ಯಾಹು ಹೇಳ್ತಾ ಇರೋದು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ನೋಡಿ, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮನ ಘೋಷಣೆ ಮಾಡಿದ್ರು, ಇರಾನ್ ಸಹ ಒಪ್ತು. ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳ್ತಾರದು ಏನು? ಇಲ್ಲ, ಇದು ಕೇವಲ ಇರಾನ್ಗೆ ಮಾತ್ರ, ಲೆಬನಾನ್ಗೆ ಇದು ಅನ್ವಯಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಕ್ ಪ್ರಧಾನಿ ಎಲ್ಲ ಕಡೆ ಕದನ ವಿರಾಮ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ, ಇತ್ತ ವ್ಯತಿರಿಕ್ತ ಹೇಳಿಕೆ ಮುಂದೆ ಆಗೋ ಅಂತ ಅನಾಲಿಸಿಸ್ ಹೇಳೋದಾದ್ರೆ. ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಕದನ ವಿರಾಮ ಅನ್ನೋದು ಕೇವಲ ಅಮೆರಿಕ ಮತ್ತು ಇರಾನ್ ನಡುವೆ ಮಾತ್ರನೇ ಆಗಿದೆ. ಈಗ ಕದನ ವಿರಾಮ ಇರಾನ್ಗೆ ಮಾತ್ರನೇ ಸೀಮಿತ ಆಗಿದೆ. ಆದರೆ ಲೆಬನಾನ್ಗೆ ಈಗ ಒಂದು ಕದನ ವಿರಾಮ ಅನ್ವಯ ಆಗೋದಿಲ್ಲ ಅನ್ನುವ ಹೇಳಿಕೆಯನ್ನು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಕೊಟ್ಟಿದ್ದಾರೆ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರುವ ಕದನ ವಿರಾಮ ತೀರ್ಮಾನವನ್ನು ನಾನು ಕೂಡ ಬೆಂಬಲಿಸ್ತೇನೆ. ಇರಾನ್ನ ಜೊತೆಗೆ ಕದನ ವಿರಾಮವನ್ನು ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನಕ್ಕೆ ಇಸ್ರೇಲ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಆದರೆ ಆ ಕದನ ವಿರಾಮ ಕೇವಲ ಇರಾನ್ಗೆ ಮಾತ್ರನೇ ಸೀಮಿತ, ಲೆಬನಾನ್ಗೆ ಅನ್ವಯ ಆಗೋದಿಲ್ಲ ಅನ್ನೋದು ಹೇಳಿಕೆಯನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಇಸ್ರೇಲ್ನ ಸೇನೆ ಈಗ ಲೆಬನಾನ್ನಲ್ಲೂ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರರಿದ್ದಾರೆ. ಈ ಹಿಜ್ಬುಲ್ಲಾ ಉಗ್ರರ ಮೇಲೆ ಈಗಲೂ ಕೂಡ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಹಾಗಾಗಿ ಈಗ ಲೆಬನಾನ್ ಕೂಡ ಇದಕ್ಕೆ ಪ್ರತ್ಯುತ್ತರವನ್ನು ನೀಡಬಹುದು ಮತ್ತು ಹಿಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನು ನಡೆಸಬಹುದು. ಆದರೆ ಈ ಒಂದು ಶಾಂತಿ ತಾತ್ಕಾಲಿಕ ಕದನ ವಿರಾಮದ ಒಂದು ಶಾಂತಿ ಮಾತುಕತೆಯನ್ನು ನಡೆಸಿದಂತಹ ಮಧ್ಯಸ್ಥಿಕೆದಾರ ರಾಷ್ಟ್ರಗಳು ಅಂತ ಅಂದರೆ ಪಾಕಿಸ್ತಾನ ಮತ್ತು ಟರ್ಕಿ, ಈಜಿಪ್ಟ್ ದೇಶಗಳು. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ತಮ್ಮ ಟ್ವೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದರೆ ಈ ಕದನ ವಿರಾಮ ಲೆಬನಾನ್ ಸೇರಿದಂತೆ ಎಲ್ಲ ಕಡೆಗೂ ಕೂಡ ಅನ್ವಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನು ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಹೇಳ್ತಾ ಇದ್ದಾರೆ ಮತ್ತು ಲೆಬನಾನ್ನ ಮೇಲೆ ಈಗಲೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಹಾಗಾಗಿ ಈಗ ಲೆಬನಾನ್ಗೂ ಕೂಡ ಕದನ ವಿರಾಮ ಅನ್ವಯ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಅಮೆರಿಕವೇ ಸ್ಪಷ್ಟನೆಯನ್ನು ನೀಡಬೇಕಾಗುತ್ತೆ. ಜೊತೆಗೆ ಇರಾನ್ ಕೂಡ ಬೇಡಿಕೆಯನ್ನು ಇಟ್ಟಿತ್ತು ಅಮೆರಿಕದ ಮುಂದೆ. ಏನಂತ ಅಂದರೆ ಕದನ ವಿರಾಮ ಅನ್ನೋದು ಕೇವಲ ಇರಾನ್ನ ಗಡಿಗೆ ಮಾತ್ರನೇ ಸೀಮಿತ ಆಗಬಾರ್ದು, ಯಮನ್ ದೇಶ ಮತ್ತು ಲೆಬನಾನ್ ದೇಶ ಸೇರಿದಂತೆ ಇರಾನ್ನ ಮಿತ್ರ ರಾಷ್ಟ್ರಗಳ ಜೊತೆಗೂ ಕೂಡ ಕದನ ವಿರಾಮ ಆಗಬೇಕು, ಅಲ್ಲೂ ಕೂಡ ಕದನ ವಿರಾಮ ಜಾರಿ ಆಗಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಇದನ್ನು ಈಗ ಶಹಬಾಜ್ ಶರೀಫ್ ಅವರು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ, ಅದನ್ನು ಒಪ್ಕೊಂಡಿದ್ದಾರೆ, ಲೆಬನಾನ್ ಸೇರಿದಂತೆ ಎಲ್ಲ ಕಡೆ ಕದನ ವಿರಾಮ ಜಾರಿ ಆಗುತ್ತೆ ಅಂತ. ಆದರೆ ಇದನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಮಾತ್ರ ಒಪ್ತಾ ಇಲ್ಲ. ಹಾಗಾಗಿ ಈಗಲೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿದೆ. ಹೀಗಾಗಿ ಈಗ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಈ ಕದನ ವಿರಾಮ ಲೆಬನಾನ್ಗೂ ಕೂಡ ಅನ್ವಯ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅಮೆರಿಕ ಈಗ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.